ಪ್ರಿಯ ಸಹೋದರ ಸಹೋದರಿಯರೇ, ನಾವು ಧ್ಯಾನ ಮಾಡ್ತಾ ಇರುವ ವಾಕ್ಯ ದೇವರ ದಯೆ ನಮ್ಮ ಮೇಲೆ ಇದೇನೋ, ಈಸ್ ದ ಫೇವರ್ ಆಫ್ ಗಾಡ್ ಅಪಾನ್ ಅಸ್ ಅಂತ ನಾವೊಂದು ವಚನ ಓದ್ಕೊಂಡು, ಕೀರ್ತನೆ 5ನೇ ಅಧ್ಯಾಯ ಅದು 12ನೇ ವಚನ. ಫಾರ್ thou O Lord will bless the righteous, you will surround them with favor as with a shield. ಎಷ್ಟು ಸುಂದರವಾಗಿ ದಾವಿದ ಬರೀತೇನೆ ಅಂದರೆ, ದೇವರೇ ನೀನು ನೀತಿವಂತನನ್ನು ಆಶೀರ್ವಾದ ಮಾಡ್ತೀರಿ, ಅದೇ ಸಮಯದಲ್ಲಿ ನೀತಿವಂತರ ಸುತ್ತಲೂ ಒಂದು ಶೀಲ್ಡ್ ಆಗಿ ನಿಮ್ಮ ಫೇವರ್, ನಿಮ್ಮ ದಯೆ ಅವರ ಮೇಲೆ ಇರುತ್ತೆ. ನಾವು ನೋಡಿದ್ದೇವೆ ಹೇಗೆ ನೋಹನ ಮೇಲೆ ದೇವರ ದಯೆ ದೊರಕಿತು, ಅದೇ ರೀತಿಯಲ್ಲಿ ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನೆಗೋ ಮೇಲೆ ದೇವರ ದಯೆ ದೊರಕಿತು. ಇನ್ನೊಂದು ಕ್ಯಾರೆಕ್ಟರ್, ಇನ್ನೊಂದು ಸಹೋದರಿ, ದೇವರ ವಾಕ್ಯದಲ್ಲಿ ದೇವರ ದಯೆ ಅವರ ಮೇಲೆ ಇದ್ದ ಕಾರಣ ಏನೆಲ್ಲ ಅದ್ಭುತ ಅವರ ಜೀವನದಲ್ಲಿ ಆಯಿತು. ಪ್ರಿಯರೇ, ನಾವು ಎಸ್ತರಿನ ಕತೆ ನೋಡ್ತೇವೆ. ನಮಗೆ ಎಲ್ಲರಿಗೆ ಗೊತ್ತಿದೆ, ಎಸ್ತರ್ ಒಬ್ಬಳು ಅನಾಥಲಾಗಿದ್ಲು. ಎಸ್ತರ್ಗೆ ಮೊರ್ದಿಕಾಯ್ ಚಿಕ್ಕಪ್ಪನಾಗಿತ್ಕೊಂಡು ಅವಳಿಗೆ ರಾಣಿಯ ಪದವಿಗೆ ಅವಳಿಗೆ ಒಂದು ಕಾಂಪಿಟಿಷನ್ ಹೇಳ್ಬೋದು. ಅದರಲ್ಲಿ ಅವಳಿಗೂ ಒಂದು ಪಾಠ ತಗೊಳ್ಳೋಂಗೆ ಅವಳನ್ನು ಅಲ್ಲಿ ಹೋಗಿ ಸೇರಿಸ್ತಾರೆ. ಅಲ್ಲಿ ಎಲ್ಲ ಯವನಸ್ಥರು ರೆಡಿಯಾಗಿ ಏನು ಅರಸ ಅವರನ್ನು ನೋಡಿ ಯಾರ ಮುಂದೆ ಅವನು ಕೋಲ್ ಚಾಚ್ತನು, he just lifts his scepter to the person whom he likes to be the queen ಅಂತ ಹೇಳಿದಾಗ, ಆವಾಗ ಪ್ರಿಯರೇ ಆ ವಚನ ಎಷ್ಟು ಸುಂದರವಾಗಿ ಹೇಳ್ತದೆ ನೋಡಿ. ಲೆಟ್ಸ್ ರೀಡ್ ಎಸ್ತರ್ ಚಾಪ್ಟರ್ 2. ಎಸ್ತರಿನ ಪುಸ್ತಕ 2ನೇ ಅಧ್ಯಾಯ ಅದು 17ನೇ ವಚನ ಹೀಗೆ ಹೇಳುತ್ತೆ ಅಂದರೆ, ಎಸ್ತರ್ ಚಾಪ್ಟರ್ 2 and verse 17, and the king loved Esther above all the women, and she obtained grace and favor in his sight more than all the virgins, so that he set the royal crown upon her head and made her queen instead of Vashti. ಇಲ್ಲಿ ಅನೇಕ ಯವನಸ್ಥ ಸ್ತ್ರೀಯರಿದ್ದರೂ ಸಹ ದೇವರ ವಾಕ್ಯ ಹೇಳುತ್ತೆ ಅಂದರೆ, ಆ ಅರಸನಿಗೆ ಎಸ್ತರನ್ನು ನೋಡಿದ ತಕ್ಷಣ he loved her and she found favor in the sight of the king. ಅರಸನು ಅವಳನ್ನು ನೋಡಿದ ತಕ್ಷಣ ಇವಳೇ ನನ್ನ ರಾಣಿ ಅಂತ ಹೇಳಿ he replaced Esther instead of Vashti. ವಷ್ಟಿ ಬದಲಾಗಿ ಎಸ್ತರನ್ನು ಅವಳು ರಾಣಿಯಾಗಿ ಮಾಡಿದ್ರು. ಪ್ರಿಯರೇ, ಇದು ಹೇಗೆ ಆಯಿತು? ಅವಳಕ್ಕಿಂತ ಸುಂದರವಾದ ಸ್ತ್ರೀಯರಲ್ಲಿ ಇರ್ಬೋದು, ಅವಳಕ್ಕಿಂತ ಇಂಟೆಲಿಜೆಂಟ್ ಆದ ಸ್ತ್ರೀಯರಲ್ಲಿ ಇರ್ಬೋದು, ಆದರೆ ದೇವರ ಕೃಪೆ ಅವಳ ಮೇಲೆ ಇದ್ದ ಕಾರಣ, ಆ ಅರಸನ್ನು ಅವಳನ್ನು ನೋಡಿದ ತಕ್ಷಣ ಅವನ ದಯೆ ಅವಳಿಗೆ ದೊರಕಿದ ಕಾರಣ ಪ್ರಿಯರೇ, ಅವಳೊಂದು ರಾಣಿ ಆಗುವಂಗೆ. ಅವಳು ರಾಣಿಯಾದದ್ದು ಅವಳಗೋಸ್ಕರ ಅಲ್ಲ ಪ್ರಿಯರೇ. ದೇವರ ದಯೆ ನಿಮ್ಮ ಮೇಲೆ ನಮ್ಮ ಮೇಲೆ ದೊರಕಿದಾಗ there is a reason that God's favor comes upon us, that his name may be glorified, that his people may be saved. ಇಲ್ಲಿ ನಮ್ಮ ದೇವರಿಗೆ ಆದಿಯಲ್ಲೇ ಅಂತ್ಯವನ್ನು ತಿಳಿದ ದೇವರು, ಎಲ್ಲವನ್ನೂ ಗೊತ್ತಿದ್ದ ದೇವರು. ಅವರಿಗೆ ಗೊತ್ತಿತ್ತೇನೆಂದರೆ ಹಾಮನ್ಗೆ ಮೊರ್ದಿಕಾಯ್ನ ಕಂಡ್ರೆ ಆಗೋದಿಲ್ಲ. ಸೊ ಹಾಮನ್ ಒಂದು ಪ್ಲಾಟ್ ಮಾಡ್ತಾನೆ. ಹಾಮನು ಶೂಷನ್ ಪಟ್ಟಣದಲ್ಲಿರುವ ಎಲ್ಲ ಯಹೂದಿಯರನ್ನು ಸಾಯಿಸಬೇಕಂತ ಪ್ಲ್ಯಾನ್ ಮಾಡ್ತಾನೆ. ಪ್ರಿಯರೇ, ನಮ್ಮ ದೇವರ ಒಂದು ಸ್ವಭಾವ ಇದೆ. ಸೈತಾನ ನಮಗೆ ಏನೇ ಒಂದು ಹಾನಿ ಮಾಡಬೇಕಂತ ಯೋಚನೆ ಮಾಡಿದಕ್ಕಿಂತ ಮುಂಚೆನೇ ಅದರಿಂದ ಬಿಡುಗಡೆ ಆಗುವ ಮಾರ್ಗ ಮಾಡ್ತಾರೆ. ಹಲ್ಲೆಲೂಯಾ. ಗಾಡ್ ಆಲ್ವೇಸ್ ಮೇಕ್ಸ್ ಅ ವೇ ಔಟ್ ಬಿಫೋರ್ ದ ಡೆವಿಲ್ ಟ್ರೈಸ್ ಟು ಅಟ್ಯಾಕ್ ಹಿಸ್ ಪೀಪಲ್. ದೇವರ ಜನರಿಗೆ ಹಾನಿ ಮಾಡಬೇಕು, ದೇವರ ಜನರಿಗೆ ತೊಂದರೆ ಮಾಡಬೇಕು, ಅದಕ್ಕಿಂತ ಮುಂಚೆನೇ ದೇವರು ಅವರಿಗೆ ಒಂದು ಮಾರ್ಗ ಮಾಡ್ತಾರೆ ಪ್ರಿಯರೇ. ಅದೇ ರೀತಿಯಲ್ಲಿ ದ ಕಿಂಗ್ ಸಾ ಎಸ್ತರ್ ಆ್ಯಂಡ್ ಶಿ ಫೌಂಡ್ ಫೇವರ್ ಇನ್ ಹಿಸ್ ಸೈಟ್ ಬಿಕಾಸ್ ದ ಫೇವರ್ ಆಫ್ ಗಾಡ್ ವಾಸ್ ಅಪಾನ್ ಎಸ್ತರ್. ಒಂದು ಅರಸನ ಒಂದು ದಯೆ, ಅರಸನ ಒಂದು ಫೇವರು ಒಂದು ಸ್ತ್ರೀ ಮೇಲೆ ಬಿದ್ದ ಕಾರಣ ಅವಳು ಒಂದು ಅನಾಥೆ ಆಗಿದ್ದರೂ ಸಹ ಒಂದು ರಾಣಿ ಹಂಗೆ ದೇವರು ಅವಳನ್ನು ಮಾಡಿದ್ಲು. ಮತ್ತು ನಾವು ಹಿಂದಿನ ವಚನಗಳಲ್ಲಿ ನಾವು ನೋಡ್ತೇವೆ ಅಂದರೆ, ಮೊರ್ದಿಕಾಯ್ಗೆ ಗೊತ್ತಾಯಿತು ಶೂಷನ್ ಪಟ್ಟಣದಲ್ಲಿರುವ ಅವರ ಜನರಿಗೆ ಒಂದು ಥ್ರೆಟ್ ಆಗಿದೆ. ಹಾಮನ್ ಇಸ್ ಪ್ಲಾಟಿಂಗ್ ಟು ಕಿಲ್ ಆಲ್ ದ ಜ್ಯೂಸ್ ದಟ್ ಆರ್ ಇನ್ ಶೂಷನ್. ಅವು ಗೊತ್ತಾದಾಗ ಹಿ ಕಮ್ಸ್ ಆ್ಯಂಡ್ ಇನ್ಫಾರ್ಮ್ಸ್ ಎಸ್ತರ್. ಈಗ ಎಸ್ತರ್ದು ಒಂದು ಪ್ರಾಬ್ಲಮ್ ಏನಿದೆ ಅಂದರೆ, without the king inviting her, she cannot go in the presence of the king. That is not allowed. Though the king likes her, though the favor of God is upon her, but she is not allowed to go there. ಯಾಕೆಂದರೆ that is the rule. ಆದರೆ ಪ್ರಿಯರೇ, ಈ ವಚನವನ್ನು ನಾವು ಓದ್ಕೊಳ್ಳುವ. Let us read the book of Esther chapter 5 and verse 2. ಮೊದಲನೇ ವಚನದಿಂದ ನಾನು ಓದ್ತೇನೆ. The book of Esther chapter 5
ಎಸ್ತರನ ಗ್ರಂಥ 5ನೇ ಅಧ್ಯಾಯ 1ನೇ ವಚನದಿಂದ. ಆ್ಯಂಡ್ ಇಟ್ ಕೇಮ್ ಟು ಪಾಸ್ ಆನ್ ದ ಥರ್ಡ್ ಡೇ ದಟ್ ಎಸ್ತರ್ put on her royal apparel and stood in the inner court of the king's house over against the king's house. And the king sat upon his royal throne in the royal house over against the gate of the house. And it was so, when the king saw Esther, the queen, standing in the court, that she obtained favor in his sight. And the king held out to Esther the golden scepter that was in his hand. So Esther drew near and touched the top of the scepter. ಇಲ್ಲಿ ನಾವು ನೋಡ್ತವೇನೆಂದರೆ, ಎಸ್ತರಲ್ಲಿ ಬಂದು ಅವಳ ಅದು ಒಂದು ರಾಯಲ್ ಅರ್ಬಿಯನ್ನು ಹಾಕ್ಕೊಂಡು ಶಿ ಕೇಮ್, ಆ್ಯಂಡ್ ವೆನ್ ದ ಕಿಂಗ್ ವಾಸ್ ಸಿಟ್ಟಿಂಗ್ ದೇ, ಶಿ ಕೇಮ್ ಆ್ಯಂಡ್ ಶಿ ಸ್ಟುಡ್ ಅಟ್ ದ ಗೇಟ್ ಆಫ್ ದ ಹೌಸ್. ಬಿಕಾಸ್ ಆ ಕಾಲ ಸಮಯದಲ್ಲಿ ಅಥವಾ ಯಾವುದೇ ಒಂದು ರಾಯಲ್ ಫ್ಯಾಮ್ಲೀಸ್ ಬಗ್ಗೆ ಆಗಿರ್ಬೋದು, ಅವ್ರದ್ದೊಂದು ರೀತಿ ನೀತಿನೇ ಬೇರೆ ಇರುತ್ತೆ. ಅದು ಏನಿತ್ತೆ ಅಂದರೆ, ವಿದೌಟ್ ದ ಕಿಂಗ್ಸ್ ಪರ್ಮಿಷನ್ ದ ಕ್ವೀನ್ ಕ್ಯಾನಾಟ್ ಗೋ ಆ್ಯಂಡ್ ಮೀಟ್ ದ ಕಿಂಗ್. ಅದಕ್ಕೆ ಅವಳು ಆ ಡೋರ್ ಹತ್ರ ನಿಲ್ತಾಗ ಆತನ ಅರಸನ ದೃಷ್ಟಿ ರಾಣಿ ಮೇಲೆ ಬಿತ್ತು, ಎಸ್ತರ ಮೇಲೆ ಬಿತ್ತು. ಅಲ್ಲಿ ಸಹ ದೇವರ ವಾಕ್ಯ ಹೇಳುತ್ತೇನೆಂದರೆ, ಶಿ ಫೌಂಡ್ ಫೇವರ್ ಇನ್ ದ ಸೈಟ್ ಆಫ್ ದ ಕಿಂಗ್. ಅರಸನ ದೃಷ್ಟಿದಲ್ಲಿ ಅವಳಿಗೆ ದಯೆ ದೊರಕಿತ್ತು. ಪ್ರಿಯರೇ, ದಿಸ್ ವಾಸ್ ಆಲ್ ಅ ಪ್ಲ್ಯಾನ್ ಆಫ್ ಗಾಡ್. ಇದೆಲ್ಲ ದೇವರ ಒಂದು ಪ್ಲ್ಯಾನ್ ಆಗಿತ್ತು. ಹಿ ವಾಂಟೆಡ್ ಟು ಸೇವ್ ಹಿಸ್ ಪೀಪಲ್. ಹಿ ವಾಂಟೆಡ್ ಟು ಯೂಸ್ ಎಸ್ತರ್ ಆಸ್ ಅನ್ ಇನ್ಸ್ಟ್ರೂಮೆಂಟ್ ಟು ಸೇವ್ ಹಿಸ್ ಪೀಪಲ್. ಸೊ ಎಸ್ತರ್ ವಾಸ್ ಫೈಂಡಿಂಗ್ ಫೇವರ್ ಆಫ್ಟರ್ ಫೇವರ್ ಇನ್ ದ ಸೈಟ್ ಆಫ್ ಕಿಂಗ್. ಇವತ್ತು ದೇವರು ನಿನ್ನ ಮೇಲೆ ನನ್ನ ಮೇಲೆ ದಯೆ ದೊರಕಿಸ್ತಾರೆ. ಯಾಕೆಂದರೆ ವಿ ಹ್ಯಾವ್ ಟು ಬಿ ಅ ಬ್ಲೆಸ್ಸಿಂಗ್ ಟು ಸಂಬಡಿ ಎಲ್ಸ್. ನಾವು ಇನ್ನೊಬ್ಬರಿಗೆ ದೇವರೊಂದು ಒಳ್ಳೆಯ ಸ್ಥಾನದಲ್ಲಿ ನಮ್ಮನ್ನು ಇಟ್ಟಿದ್ದಾರೆ. ನಾವು ಕೆಲಸ ಮಾಡೋ ಕಡೆಯಲ್ಲಿ ನಮ್ಮ ಸುಪೀರಿಯರ್ಸ್ ಇರುವವ್ರಿಗೆ ಅವರಿಗೆ ನಮ್ಮನ್ನು ಕಂಡ್ರೆ ತುಂಬ ಇಷ್ಟ ಆಗುತ್ತೆ. ಅವ್ರು ಇಷ್ಟೋ ಮಟ್ಟಿಗೆ ನಾವು ಹೇಳಿದ ಸಂಗತಿಯನ್ನು ಅವರು ಕೇಳ್ತಾರೆ. ಆವಾಗ ವಿ ಕ್ಯಾನ್ ಬಿ ಅ ಬ್ಲೆಸ್ಸಿಂಗ್ ಟು ದ ಪೀಪಲ್ ಹೂ ನೀಡ್ಸ್ ಹೆಲ್ಪ್. ಎಷ್ಟೋ ಜನರಿಗೆ ಇವತ್ತು ನಮ್ಮ ಕಮ್ಯುನಿಟಿದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆಗಳಲ್ಲಿ ಅವ್ರಿಗೆ ಅದೊಂದು ಸಹಾಯ ಬೇಕಾಗುತ್ತೆ. ಆವಾಗ ನಮ್ಮ ಮೇಲೆ ಇರುವ ದೇವರ ದಯೆಯನ್ನು ನಾವು ಉಪಯೋಗಿಸಿ ಇವರಿಗೆ ನಾವೊಂದು ಆಶೀರ್ವಾದ ಆಗ್ಬೋದು. ಪ್ರಿಯರೇ, ದೇವರ ದಯೆ ನನ್ನ ಮೇಲೆ ಬಂದಿದೆ. ಯಾಕೆಂದರೆ ನಾನು ಇನ್ನೊಬ್ಬರಿಗೆ ಸಹಾಯ ಮಾಡ್ಬೋದು. ನಾನು ಈ ಕಂಪನೀಲಿ ಇವರಿಗೆ ಒಂದು ಜಾಬನ್ನು ನಾನು ಅವ್ರಿಗೆ ಒಂದು ಜಾಬಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ಬೋದು, ಅಥವಾ ಒಂದು ಅಲೈನ್ಸಲ್ಲಿ ಅವ್ರಿಗೆ ಒಂದು ಹೆಲ್ಪ್ ಮಾಡ್ಬೋದು, ಅಥವಾ ಒಂದು ಬಿಸ್ನೆಸ್ಸಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ಬೋದು, ಅಥವಾ ಮಕ್ಕಳಿಗೆ ಅಡ್ಮಿಷನಲ್ಲಿ ಹೆಲ್ಪ್ ಮಾಡ್ಬೋದು, ಅಥವಾ ಒಂದು ಹಾಸ್ಪಿಟಲಲ್ಲಿ ಅವ್ರಿಗೆ ಏನೋ ಒಂದು ಕನ್ಸೆಷನ್ ಸಿಗಬೇಕಾಗಿದೆ, ಅಥವಾ ಏನೋ ಒಂದು ಸಹಾಯ ಬೇಕಾಗಿದೆ. ದೇವರ ದಯೆ ನಮ್ಮ ಮೇಲೆ ಇರುವ ಕಾರಣ ವಿ ಕ್ಯಾನ್ ಬಿ ಅ ಬ್ಲೆಸ್ಸಿಂಗ್ ಟು ಅದರ್ಸ್. ಇದೇ ಎಸ್ತರ್ಗೆ ಆ ದಿನ ಅರಸ ಅವಳನ್ನು ನೋಡಿ ಅವಳ ಮೇಲೆ ದೇವರ ದಯೆ ದೊರಕಿದ ಕಾರಣ ಅದು ಸೆಪ್ಟರನ್ನು ಅವಳ ಮುಂದೆ ಚಾಚಿದ ತಕ್ಷಣ ಶಿ ಟಚ್ ದ ಸೆಪ್ಟರ್ ಆ್ಯಂಡ್ ದ ಕಿಂಗ್ ಎಕ್ಸೆಪ್ಟೆಡ್ ಹರ್ ಇನ್ವಿಟೇಷನ್ ಟು ದ ಬ್ಯಾಂಕ್ವೆಟ್. ಅವಳು ಊಟಕ್ಕೆ ಕರೆಯುವಾಗ ಅದನ್ನು ಎಕ್ಸೆಪ್ಟ್ ಮಾಡಿದ್ಲು. ಅಲ್ಲಿ ಅವಳ ಅರಸನಿಗೆ ಅವಳಿಗೆ ಬೇಕಿದ್ದ ಸಂಗತಿಯನ್ನು ಹೇಳಿ, ಅದೇ ಸಮಯದಲ್ಲಿ ಹಾಮಾನ್ ಏನು ಪ್ಲಾಟ್ ಮಾಡ್ತಾನೆ ಅಂತ ಹೇಳಲಿಕ್ಕೆ ಪ್ರಿಯರೇ, ಆ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿದೆ ದೇವರ ಕೃಪೆ. ದೇವರ ಕೃಪೆ. ಇವತ್ತು ಇಷ್ಟೋ ಕಡೆಯಲ್ಲಿ ನಾವು ನೋಡ್ತೇವೆ, ನಮ್ಮ ಸಭೆಗಳ ಮೇಲೆ ಅವರು ಇಷ್ಟೋ ಕಡೆಯಲ್ಲಿ ಅವ್ರಿಗೆ ಹಾನಿ ಮಾಡ್ತಾ ಇದ್ದಾರೆ, ಸಭೆ ಮೇಲೆ ಅವ್ರಿಗೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಆದರೆ ಆಲ್ ಆಫ್ ಅ ಸಡನ್ ಔಟ್ ಆಫ್ ದ ಬ್ಲೂ ಯಾರೋ ಒಬ್ಬರು ಅಲ್ಲಿ ಒಂದು ಪೊಲೀಸ್ ಕಮಿಷನರ್ ಆಗಿರ್ಬೋದು, ಅಥವಾ ಯಾರೋ ಅಲ್ಲಿ ಒಂದು ಐಡೆಂಟಿಫೈಡ್ ಪರ್ಸನ್ ಇರ್ಬೋದು, ಅವರು ಹೋಗಿ ನಮ್ಮ ಪರವಾಗಿ ಅವ್ರು ಮಾತಾಡ್ತಾರೆ. ನಮ್ಮ ಸೇವಕರ ಪರವಾಗಿ ಅವರು ನಿಲ್ತಾರೆ. ಅವರ ಪರವಾಗಿ ಅವ್ರು ಮಾತಾಡಿದಾಗ ದೇವರ ದಯೆ ಅವರ ಮೇಲೆ ದೊರಕಿದ ಕಾರಣ ನಮ್ಮ ಜನರಿಗೆ ಒಂದು ಸಹಾಯ ಸಿಕ್ಕತ್ತೆ. ಪ್ರಿಯರೇ, ಇವತ್ತು ಆರ್ ವಿ ಇನ್ ಅ ಸ್ಟೇಟ್ ದಟ್ ಐ ಆಮ್ ರಿಸೀವಿಂಗ್ ದ ಫೇವರ್ ಆಫ್ ಗಾಡ್. ಸೊ ಥ್ರೂ ದ ಫೇವರ್ ದಟ್ ಈಸ್ ಅಪಾನ್ ಮೀ, ಐ ಆಮ್ ಅ ಬ್ಲೆಸ್ಸಿಂಗ್ ಟು ಅದರ್ಸ್. ಎಸ್ತರ್ ಹೇಳ್ತಾಳೆ, ಹಾಮಾನ್ ಹ್ಯಾಸ್ ಪ್ಲ್ಯಾನ್ಡ್ ಟು ಕಿಲ್ ಎವ್ರಿಬಡಿ ಇನ್ ಶೂಷನ್ ಹೇಳಿದಾಗ ಆ ಅರಸನಿಗೆ ಆ ಕಥೆನೇ ಗೊತ್ತಿರೋದಿಲ್ಲ. ಆದರೆ ಅವಳ ಕಾರಣ ಅದ್ಭುತವಾದ ರೀತಿಯಲ್ಲಿ ಆಲ್ ದ ಪೀಪಲ್ ಇನ್ ಶೂಷನ್ ದ ಲೈಫ್ ವಾಸ್ ಸೇವ್ಡ್. ಪ್ರಿಯರೇ, the favor of God will do things which as human beings we are not able to do. It enables us to do things which we are not able to do. ದೇವರ ದಯೆ ಏನು ಮಾಡುತ್ತೆ ಅಂತಾಗಿ, ಮೊದಲನೇದಾಗಿ ದೇವರ ದಯೆ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ.
ಕೀರ್ತನೆ 23 ಅದ 4ನೇ ವಚನ ಹೇಳುತ್ತೇನೆ ಅಂದರೆ, ದೋ ಐ ವಾಕ್ ಥ್ರೂ ದ ವ್ಯಾಲಿ ಆಫ್ ಶ್ಯಾಡೋ ಆಫ್ ಡೆತ್, ಐ ವಿಲ್ ಫಿಯರ್ ನೋ ಈವಲ್. ನಾನು ಕಾರ್ಗತ್ತಿದ ಕಣಿವೆಯಲ್ಲಿ ನಡೆಯುವಾಗ ನಾನು ಭಯಪಡೆನು, ಯಾಕೆಂದರೆ ಯೆಹೋವನು ನನ್ನ ಸಂಗಡ ಇದ್ದಾರೆ. ಕೀರ್ತನೆ ಅದ 7ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಹಿ ವಿಲ್ ಗಿವ್ ಹಿಸ್ ಏಂಜಲ್ಸ್ ಚಾರ್ಜ್ ಓವರ್ ಅಸ್. ನಮ್ಮ ಕಾಲು ಕಲ್ಲಿಗೆ ತಗಲದಂಗೆ ಆತನು ತನ್ನ ದೂತರನ್ನು ನಮಗೋಸ್ಕರ ಕಾಪಾಡ್ತಾರೆ. ಪ್ರಿಯರೇ, ಇಷ್ಟೋ ಕಡೆಯಲ್ಲಿ ನಾವು ನೋಡ್ತವೇನೆಂದರೆ ದೇವರ ದಯೆ ನಮ್ಮ ಮೇಲೆ ಇರುವ ಕಾರಣ ನಾವು ಇಷ್ಟೋ ಟ್ರಾವೆಲ್ ಮಾಡ್ತೇವೆ, ಎಲ್ಲೆಲ್ಲೋ ಹೋಗ್ತವೆ, ಏನೇನೋ ತಿಂತವೆ. ನೀವು ಸ್ವಲ್ಪ ಗಮನ ಇಡ್ರಿ, ಕೆಲವು ಸರ್ತಿ ಸಣ್ಣ ಒಂದು ಸಂಗತಿ ಆದ ಕಾರಣ ನಾವು ನೋಡ್ತೇವೆ ಅವರಿಲ್ಲ, ಅವ್ರಿಗೆ ಏನಾಯಿತು, ಚಿಕ್ಕದೊಂದು ಸಂಗತಿ ಆಯಿತು, ಅವ್ರಿಗೆ ಇಂಥ ದೊಡ್ಡ ಅಪಘಾತ ಆಯಿತು. ಆದರೆ ಪ್ರಿಯರೇ, ಇವತ್ತು ನಿಮಗೂ ನಮಗೂ ದೇವರ ದಯೆ ಇರುವ ಕಾರಣ ಈ ಪ್ರೊಟೆಕ್ಟ್ಸ್. ಎರಡನೇದಾಗಿ ಪ್ರಿಯರೇ, ದೇವರ ದಯೆ ನಮಗೆ ಏನು ಮಾಡುತ್ತೆ ಅಂದರೆ ನಮಗೆ ಪ್ರಮೋಟ್ ಮಾಡ್ತದೆ. ನಾವು ಇದ್ದ ಸ್ಥಾನದಲ್ಲಿ ನಾವು ಇರುವುದಿಲ್ಲ ಪ್ರಿಯರೇ. ಯೋಸೆಫನ ಸಂಗತಿ ನಾವು ನೋಡ್ತೇವೆ, ಯೋಸೆಫನ ಕಥೆಯನ್ನು ನಾವು ನೋಡ್ತೇವೆ ಪ್ರಿಯರೇ. ಅವನು ಎಲ್ಲಿ ಇದ್ದವ, where was he? But the Bible says that because God was with him, everything that he did, everything that he touched, he prospered. ಎಲ್ಲಿ ಇದ್ದವ ಯೋಸೆಫಿನ ಜೀವನ ನಾವು ನೋಡ್ತೇವೆ ಅಂದರೆ, ವಾಟ್ ಅ ಹ್ಯೂಮನ್ ಬೀಯಿಂಗ್ ಕ್ಯಾನ್ ನಾಟ್ ಡೂ, ಗಾಡ್ ಡಿಡ್ ಫಾರ್ ಹಿಮ್. ಅವನು ಯೋಚನೆ ಸಹ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಏನೆಂದರೆ ಆ ಪರಿಸ್ಥಿತಿಯಲ್ಲಿ ನಮಗೆಲ್ಲರಿಗೆ ಕತೆ ಗೊತ್ತಿದ್ದರಿಂದ ನಾನು ಹೇಳ್ತಾ ಇಲ್ಲ, ಸೆರೆಮನೆಯಲ್ಲಿ ಇಟ್ಕೊಂಡು ಆ ಒಂದು ಪರಿಸ್ಥಿತಿಯಲ್ಲಿ ಇದ್ದರು. ದ ಫೇವರ್ ಆಫ್ ಗಾಡ್ ಚೇಂಜ್ಡ್ ಹಿಮ್ ಕಂಪ್ಲೀಟ್ಲಿ. ಅವನ ಒಂದು ಗುರ್ತು ಅಲ್ಲಿ ಏನಾಗಿತ್ತು, ಅಲ್ಲಿ ಪೋಟಿಫರ್ ಮನೇಲಿ ಹಾಗೂ ಎಲ್ಲರ ಕಡೆ ಅಂದರೆ, ಇವ ಒಬ್ಬ ಕೆಟ್ಟ ಮನುಷ್ಯ, ಇವನು ಅಲ್ಲಿ ಸರಿಯಾದ ಸಂಗತಿಗಳು ಮಾಡದೇ ಇರೋ ಕಾರಣ, ಪೋಟಿಫರ ಹೆಂಡತಿ ಮೇಲೆ ಕೆಟ್ಟ ಕಣ್ಣು ಹಾಕಿದ ಕಾರಣ ಇವತ್ತು ಸೆರೆಮನೆಯಲ್ಲಿ ಇದ್ದಾನೆ. ಆದರೂ ಸಹ ಪ್ರಿಯರೇ, ಅಲ್ಲಿ ಸೆರೆಮನೆಯಲ್ಲಿ ಅಲ್ಲಿದು ಜೇಲರ ದಯೆ ಯೋಸೆಫನ ಮೇಲೆ ದೊರಕಿತು. ಅಲ್ಲಿದ್ದ ಜೇಲರ್ ಏನು ಯೋಸೆಫನ್ಗೆ ಹೇಳ್ತಾನೇನೆಂದರೆ, ಇಲ್ಲಿ ಇರುವ ಎಲ್ಲ ಪ್ರಿಸನರ್ಸ್ ಮೇಲೆ, ಅವರ ಮೇಲೆ ಅಧಿಕಾರ ನಾನು ನಿಮಗೆ ಕೊಡ್ತಾನೆ. ಯು ಬಿ ಅಬೌವ್ ಆಲ್ ಆಫ್ ದೆಮ್. ಪ್ರಿಯರೇ, ಅವನಿಗೆ ಒಂದು ಕೆಟ್ಟ ಹೆಸರಿತ್ತು, ಅವನನ್ನು ನೋಡಿದ ಜನರೆಲ್ಲ ಇವ ತಪ್ಪು ಕೆಲಸ ಮಾಡಿದ್ದಾನೆ ಅಂತ ಹೇಳಿದರೂ ಸಹ ದ ಫೇವರ್ ಆಫ್ ದಟ್ ಜೇಲರ್ ವಾಸ್ ಅಪಾನ್ ಹಿಮ್. ಅದೇ ರೀತಿ ನಮಗೂ ಆಗುತ್ತೆ ಪ್ರಿಯರೇ. ಜನ ನಮ್ಮ ಹೆಸರನ್ನು ಕೆಡಿಸ್ಬೋದು, ಜನರು ನಮ್ಮ ಬಗ್ಗೆ ಏನೇನೋ ಅಂದ್ಕೊಳ್ಬೋದು, ಆದರೆ ದೇವರ ದಯೆ ನಮ್ಮ ಮೇಲೆ ಇತ್ತೆಂದರೆ ಸುತ್ತಲೂ ಇರುವ ಮನುಷ್ಯರು ನಮ್ಮ ಮೇಲೆ ವ್ಯವಹಾರ ಮಾಡೋ ರೀತಿಯೇ ಬೇರೆ ಇರುತ್ತೆ. ನಾವು ಎಲ್ಲಿ ಹೋದರೂ ಸಹ ನಮಗೆ ಗೊತ್ತಿದೆ, ನಮ್ಮ ಹೆಸರನ್ನು ಹಾಳು ಮಾಡಿದ್ದಾರೆ, ನಮ್ಮ ಬಗ್ಗೆ ಜನರು ಕೀಳಾಗಿ ತಿಳ್ಕೊಳ್ತಾರೆ, ಎಲ್ಲ ಸಂಗತಿಗಳು. ಆದರೆ ನಮಗೆ ಸರ್ಪ್ರೈಸ್ ಆಗೋ ರೀತಿಯಲ್ಲಿ ದೇವರೊಂದು ಮಾರ್ಗ ಮಾಡ್ತಾರೆ. ಅದೇ ಆದದ್ದು ಯೋಸೆಫನ್ಗೆ. ಆ ಸೆರೆಮನೆಯಲ್ಲಿ ಇದ್ದರೂ ಸಹ ಅಂಥ ಒಂದು ತಪ್ಪಾದ ಒಂದು ಅಕ್ಯೂಸಿಷನ್ ಅವನ ಮೇಲೆ ಇದ್ದರೂ ಸಹ, ವೆನ್ he entered the prison, the jailer didn't have that thought about him. He gave him a better position. ಅಷ್ಟೇ ಅಲ್ಲ ಪ್ರಿಯರೇ, ಆಮೇಲೆ ನಾವು ನೋಡ್ತೇವೆ ಹೇಗೆ ಅವನು ನೀತಿವಂತರಾಗಿ ಆ ಸೆರೆಮನೆಯಲ್ಲಿ ಇದ್ದ ಕಾರಣ ದ ಲಾರ್ಡ್ ಲಿಫ್ಟೆಡ್ ಹಿಮ್ ಅಪ್ ಸೋ ಹೈ. ಅದೇ ರೀತಿಯಲ್ಲಿ ದಾನಿಯೇಲನ್ನು ನೋಡ್ತೇವೆ, ಅವನ ವಿರುದ್ಧವಾಗಿ ಎಲ್ಲ ಅವನ ವೈಸ್ ಮ್ಯಾನ್, ಅವರಲ್ಲಿ ಇತ್ಕೊಂಡು ಬ್ಯಾಬಿಲೋನಲ್ಲಿರುವ ಎಲ್ಲ ವೈಸ್ ಮೆನ್ ಅವನ ಮೇಲೆ ಅಷ್ಟು ಹೊಟ್ಟೆ ಕಿಚ್ಚು ಪಟ್ಟರು ಸಹ ದೇವರ ದಯೆ ಅವನ ಮೇಲೆ ಇಟ್ಟರು. ದ ಫೇವರ್ ಆಫ್ ಗಾಡ್ ವಾಸ್ ಅಪಾನ್ ಡ್ಯಾನಿಯಲ್. ಅವನನ್ನು ಸಿಂಹದ ಗವಿಯಲ್ಲಿ ಹಾಕಿದ್ರು ಸಹ ಪ್ರಿಯರೇ, ಆ ಸಿಂಹದ ಬಾಯನ್ನು ಕಟ್ಟುವಂಗೆ ದೇವರ ಅದ್ಭುತ ಮಾಡಿದರು. ಅದೇ ರೀತಿಯಲ್ಲಿ ಮೂರನೇ ಸಂಗತಿ ನಾವು ನೋಡ್ತವೇನೆಂದರೆ, ವೆನ್ ವಿ ಹ್ಯಾವ್ ದ ಫೇವರ್ ಆಫ್ ಗಾಡ್ ದೇರ್ ವಿಲ್ ಬಿ ಅನ್ಯೂಶುವಲ್ ಪ್ರೊವಿಷನ್ ಆಫ್ ಗಾಡ್. ದೇವರು ಅದ್ಭುತವಾದ ರೀತಿಯಲ್ಲಿ ನಮಗೆ ಒದಗಿಸ್ತಾರೆ. ಎಲ್ಲರಿಗೂ ಒಂದು ಕೊರತೆ ಇದ್ದರೂ ಸಹ ದೇವರು ತನ್ನ ಜನರಿಗೆ, ನೀತಿವಂತರಿಗೆ ಒದಗಿಸ್ತಾರೆ. ಬಿಕಾಸ್ ದ ಫೇವರ್ ಆಫ್ ಗಾಡ್ ವಾಸ್ ಅಪಾನ್ ಹಿಮ್. ಈ ಕಥೆಯನ್ನು ನಾವು ದೇವರ ವಾಕ್ಯದಲ್ಲಿ ಓದ್ಕೊಳ್ಳುವ. ಮೊದಲನೇ ಅರಸನ ಬರೆದ ಪುಸ್ತಕ 17ನೇ ಅಧ್ಯಾಯ. ಆ್ಯಂಡ್ ಎಲೈಜಾ ದ ತಿಶ್ಬೈಟ್, who was of the inhabitants of Gilead, said unto Ahab, as the Lord God of Israel liveth, before whom I stand, there shall not be a dew nor rain these years, but according to my word. And the word of the Lord came unto him, saying, get thee hence, and turn thee eastward, and hide thyself by the brook Cherith, that is before Jordan. And it shall be that thou shalt drink of the brook, and I have commanded the ravens to feed thee there. So he went and did according unto the word of the Lord,
for he went and dwelt by the brook of Cherith, that is before Jordan, and the ravens brought him bread and flesh in the morning, and the bread and the flesh in the evening, and he drank of the brook. ಇಲ್ಲಿ ನೋಡಿ, ಅವನು ಎಲ್ಲಿ ಇದ್ದಾನೆ? He is in a wilderness. He is in a place where no man can reach there. ಯಾರಿಗೂ ಅಲ್ಲಿ ಹೋಗಲಿಕ್ಕೆ ಆಗದ ಸ್ಥಳ. ನಾನು ನಿಮಗೆ ಮೊದಲೇ ಹೇಳಿದೆ, favor is what man is not able to do. Man is not able to reach. Man is not able to achieve. When God does those things, that is called the favor of God. ಅದು ದೇವರ ದಯೆ ಅಂತ ನಾವು ನೋಡ್ತೇವೆ. ಅದು ದೇವರ ಕೃಪೆ ನಮ್ಮ ಮೇಲೆ ಅಂತ ನಾವು ನೋಡ್ತೇವೆ. ಇಲ್ಲಿ ಅವನು ಆಹಾಬ್ಗೆ ಹೇಳಿದ 3.5 ವರ್ಷ ಮಳೆ ಬರಲ್ಲ ಅಂತೇಳಿ ಅಲ್ಲಿಂದ ಓಡಿ ಹೋಗಿ ದೇವರವನಿಗೆ ಹೇಳ್ತಾರೆ ಅಂದರೆ, ಚೆರಿತ್ ಅಂತ ಬ್ರುಕ್ ಹತ್ರ ಹೋಗಿ ನೀರು. ಅಲ್ಲಿ ಯಾರೂ ಇಲ್ಲ ಪ್ರಿಯರೇ. But the favor of God provides for him because he stood for God. He was bold enough. ಇವರೆಲ್ಲ ನಾವು ದೇವರ ವಾಕ್ಯದಲ್ಲಿ ನಾವು ನೋಡಿದ್ದೇವಲ್ಲ ಪ್ರಿಯರೇ, ಇವರಿಗೆ ಯಾಕೆ ದೇವರ ದಯೆ ದೊರಕಿತ್ತು? Why the favor of God was upon them? Because they honored God. They stood for God. They were seeking the kingdom of God first. They were obedient to the word of God. They were people who were ready to do anything for God. ಪ್ರಿಯರೇ, ನಾವು ಇವತ್ತು ನೀತಿವಂತರಾಗಿದ್ದೇವೆ. We are more than these people because the blood of Jesus has cleansed us. ಇವರಿಗೆ ದೇವರ ದಯೆ ದೊರಕಿತ್ತು ಪ್ರಿಯರೇ. ಇವರು ದೊಡ್ಡ ದೊಡ್ಡ ಸಂಗತಿಗಳು ಮಾಡಿದ್ರು. ಯಾಕೆಂದರೆ the favor of God was upon him. The provision of God was upon him. ಅವನು ಎಲ್ಲಿ ಹೋದ್ರು ಸಹ, ಇವತ್ತು ನಮ್ಮನ್ನು ದೇವರು ಎಲ್ಲೇ ಕಲಿಸಿದ್ರು, ಅಯ್ಯೋ ಅಲ್ಲಿ ಹೋದರೆ ಹೇಗೆ ನಾವು ಜೀವನ ಮಾಡಬೇಕು ಅಂತ ನಾವು ಯೋಚನೆ ಮಾಡಲೇಬಾರ್ದು. ಯಾಕೆಂದರೆ ವೇರ್ ಎವರ್ ಗಾಡ್ ಲೀಡ್ಸ್ ಅಸ್, ದ ಫೇವರ್ ಆಫ್ ಗಾಡ್ ಈಸ್ ಅಪಾನ್ ಅಸ್. ಹೀ ವಿಲ್ ಪ್ರೊವೈಡ್ ಫಾರ್ ಅಸ್. ನಮಗೆ ಎಂದಿಗೂ ಹೇಳಲಿಕ್ಕೆ ಆಗಲ್ಲ ಅಂದರೆ, ಅಯ್ಯೋ ನಾನು ಈ ಸ್ಥಳಕ್ಕೆ ಹೋಗ್ತಾನೆ, ಅಲ್ಲಿ ಯಾರೂ ಇಲ್ಲ, ನಾವು ಹೇಗೆ ಬದುಕಬೇಕು. ಬಟ್ ಐ ಟೆಲ್ ಯು, ಇಫ್ ವಿ ಆರ್ ಒಬೀಡಿಯಂಟ್ ಟು ದ ವರ್ಡ್ ಆಫ್ ಗಾಡ್, ಇಫ್ ವಿ ಆರ್ ಸರ್ವಿಂಗ್ ದ ಲಾರ್ಡ್, ಇಫ್ ವಿ ಆರ್ ಸೀಕಿಂಗ್ ದ ಕಿಂಗ್ಡಮ್ ಆಫ್ ಗಾಡ್ ಫಸ್ಟ್, ಇಫ್ ವಿ ಆರ್ ಹಂಬಲ್, ಇಫ್ ವಿ ಆರ್ ಫೇತ್ಫುಲ್ ಇನ್ ಲಿಟಲ್ ಥಿಂಗ್ಸ್, ಇಫ್ ವಿ ಆರ್ ದ ರೈಚಸ್ನೆಸ್ ಆಫ್ ಗಾಡ್, ದೆನ್ ದ ಫೇವರ್ ಆಫ್ ಗಾಡ್ ಈಸ್ ಅಪಾನ್ ಅವರ್ ಲೈಫ್. ಅವಾಗ ಏನಾಗುತ್ತೆ ಅಂದರೆ, ನಾವು ಕೈ ಹಾಕಿದ ಕೆಲಸ ಸಫಲ ಆಗುತ್ತೆ ಪ್ರಿಯರೇ. ಆವಾಗ ಏನಾಗುತ್ತೆ ಅಂದರೆ, ದೇವರು ನಮಗೆ ಒದಗಿಸಿ ಕೊಡ್ತಾರೆ. ಬಹಳ ವರ್ಷಗಳ ಹಿಂದೆ ನಾವೊಂದು ಬೇರೆ ದೇಶಕ್ಕೆ ಸೇವೆಗೆ ಹೋಗಿದ್ದೆವು. ಅಲ್ಲಿ ಹೋದಾಗ ಕೆಲವು ದಿನಗಳ ನಂತರ ಪಾಸ್ಟರ್ ತುಂಬ ಸಿಕ್ಕಾದರು. ನಂಗೆ ಒಂದು ದಿವಸ ಒಂದು ಕೂಟ ಮುಗ್ದ ಮೇಲೆ ನನಗೆ ಹೇಳಿದರು, ನನ್ನನ್ನು ನೀನು ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು, ಐ ಆಮ್ ವೆರಿ ಸಿಕ್. ನಾನು ಅಂದ್ಕೊಂಡೆ, ನಾನು ಆ ದೇಶದಲ್ಲಿ ಹೇಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗಲಿ, ಯಾಕೆಂದರೆ ಅಷ್ಟು ಕಾಸು ನಮಗೆ ಟ್ರೀಟ್ಮೆಂಟ್ಗೆ ಅಷ್ಟು ಕಾಸು ನನ್ನ ಹತ್ರ ಇಲ್ಲ, ನನಗೆ ಏನೂ ಗೊತ್ತಿಲ್ಲ, ನನ್ನನ್ನು ನೀನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಲೇಬೇಕು ಬಿಕಾಸ್ ಐ ಆಮ್ ಫೀಲಿಂಗ್ ವೆರಿ ಸಿಕ್ ಅಂತ ಹೇಳಿದರು. ಅದೇ ಸಮಯದಲ್ಲಿ ನಾವು ಇರುವ ನನ್ನ ಫ್ರೆಂಡ್ಸ್ ಜೊತೆ ಅವ್ರಿಗೆ ಶೇರ್ ಮಾಡಿದಾಗ, ಇಲ್ಲ ನಾವು ಹಾಸ್ಪಿಟಲ್ಗೆ ಹೋಗುವ ಅಂತ. ಅವ್ರು ಹಾಸ್ಪಿಟಲ್ಗೆ ಹೋಗುವಾಗ ನನಗೆ ಒಂದೇ ಆಲೋಚನೆ ಏನೆಂದರೆ, ನಾನು ಹೇಗೆ ಬಿಲ್ ಕಟ್ಟಲಿ. ಯಾಕೆಂದರೆ ನಮ್ಮ ದೇಶದಲ್ಲಿ ನಾವು ಮೊದಲು ಡಿಪಾಸಿಟ್ ಇಟ್ಟಾದ ಮೇಲೇ ಪೇಷಂಟ್ ಅವರನ್ನು ಅಡ್ಮಿಟ್ ಮಾಡ್ತಾರೆ. ಸೊ ನನ್ನ ಯೋಚನೆ ಏನೆಂದರೆ, ನಾನು ಮೊದಲು ಕಾಸಲ್ಲಿ ನಾನು ಡಿಪಾಸಿಟ್ ಮಾಡಬೇಕು, ಆವಾಗಲೇ ಅವರು ನನ್ನ ಹಸ್ಬೆಂಡನ್ನು ಅವ್ರು ಅಡ್ಮಿಟ್ ಮಾಡ್ತಾರೆ ಅಂತ. ಬಟ್ ಅಲ್ಲಿ ಹೋದಾಗ ಅವರ ಕಂಡೀಷನ್ ನೋಡಿ, ಅವ್ರು ತುಂಬ ಸಿಕ್ಕಿದ ಕಾರಣ ಅವ್ರು ಇಮ್ಮಿಡಿಯೇಟ್ಲಿ ಅವ್ರಿಗೆ ಎಮರ್ಜೆನ್ಸಿ ವಾರ್ಡ್ಗೆ ತೊಗೊಂಡೋದ್ರು. ಅವರು ಈ ವಾಸ್ ಥ್ರೋಯಿಂಗ್ ಔಟ್, ಈ ವಾಸ್ ಎಕ್ಸ್ಟ್ರೀಮ್ಲಿ ಸಿಕ್. ನಾನು ಅಲ್ಲಿ ಹೋಗೋಕ್ಕಿಂತ ಮುಂಚೆನೇ ಅವರು ಇಷ್ಟೊಂದು ಟೆಸ್ಟ್ಗಳನ್ನು ಮುಗಿಸ್ಬಿಟ್ಟಿದ್ರು. ಅವರು ತುಂಬ ಸೀರಿಯಸ್ ಇದ್ದಾರೆ ಅಂತ ಎಮರ್ಜೆನ್ಸಿದಲ್ಲಿ ಅವರನ್ನು ತೊಗೊಂಡೋಗಿ ಅವರನ್ನೆಲ್ಲ ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿ ಅವ್ರಿಗೆ ವಾರ್ಡಲ್ಲಿ ಹಾಕಿದರು. ವಾರ್ಡಲ್ಲಿ ಹಾಕಿದಾಗ ಅವರು ನನಗೆ ಪರ್ ಡೇ ರೂಮ್ ರೆಂಟ್ ಇಷ್ಟಾಗುತ್ತೆ, ಡಾಕ್ಟರ್ಸ್ ಬಿಲ್ ಇಷ್ಟಾಗುತ್ತೆ ಅಂತೆಲ್ಲ ಹೇಳಿದರು. ನನಗೆ ಭಾಳ ಭಯ ಆಗ್ತಾಯಿತ್ತು. ನಾವಿರೋದು ಬೇರೆ ದೇಶದಲ್ಲಿ. ಆವಾಗ ಈ ಮನಿ ಟ್ರಾನ್ಸ್ಫರ್ ಆಗಲಿ ಯಾವುದೂ ಇರಲಿಲ್ಲ, ಮೊಬೈಲ್ ಕಾಲ್ಸ್ ಆಗಲಿ, ಬರೀ ಲ್ಯಾಂಡ್ಲೈನ್ ಇತ್ತು. ಏನಿದ್ರು ಚೆಕ್ಕಲ್ಲಿ ಟ್ರಾನ್ಸಾಕ್ಷನ್ಸು, ಬೇರೆ ಯಾವುದಲ್ಲಿ ನಾವು ಹಣ ಕಳಿಸ್ಲಿಕ್ಕೆ ಆಗ್ತಾಯಿರಲಿಲ್ಲ. ಆಮೇಲೆ ನನಗೆ ಯಾರ ಹತ್ರನೂ ಕೇಳಲಿಕ್ಕೆ ಇಷ್ಟ ಇರಲಿಲ್ಲ. ಯಾಕೆಂದರೆ ನಾವು ಸೇವೆ ಮಾಡುವವರು, ನಾವು ಇನ್ನೊಬ್ಬರ ಮುಂದೆ ಕೈ ಚಾಚಬಾರ್ದು, ಯಾಕೆಂದರೆ ನಮಗೆ ಒದಗಿಸುವವರು ದೇವರು ಅಂತ ಹೇಳಿ ಆ ಒಂದು ನಂಬಿಕೆಯಲ್ಲಿ ಅಲ್ಲಿ ಇದ್ದೇ ಪ್ರಿಯರೇ. 7 ದಿವಸ ಇವರನ್ನು ಅಡ್ಮಿಟ್ ಮಾಡಬೇಕು, ಅವರ ಕಂಡೀಷನ್ ತುಂಬ ಹಾಳಾಗಿದೆ ಅಂತ ಹೇಳಿದರು. 7 ದಿವಸ ನಾನು ಇಷ್ಟು ಬಿಲ್ ಎಲ್ಲಿಂದ ಕಟ್ಟಲಿ ಅಂತ ಯೋಚನೆ ಮಾಡಿ
ಮಾಡಿದ್ದೆ. ಅದೇ ದೇವರ ಕೃಪೆಯಿಂದ ಬೇಗ ಅವ್ರಿಗೆ ರಿಕವರಿ ಆದ. ನೆಕ್ಸ್ಟ್ ಡೇ ಹೋದಾಗ ಅವ್ರು ಹೇಳಿದರು ಹಿ ಹ್ಯಾಸ್ ರಿಕವರ್ಡ್ ವೆರಿ ವೆಲ್, ನಾವು ಒಂದೇ ದಿವಸದಲ್ಲಿ ಅವರಿಗೆ ನಾವು ಡಿಸ್ಚಾರ್ಜ್ ಮಾಡ್ತೇವೆ. ಅವರೇನೋ ಒಂದು ದಿವಸದಲ್ಲಿ ಡಿಸ್ಚಾರ್ಜ್ ಮಾಡ್ತಾರೆ ಹೇಳಿದರು. ಆದರೆ ನನಗೆ ಅವರ ಬಿಲ್ ಕಟ್ಟುವಷ್ಟು ನನ್ನ ಹತ್ರ ಹಣ ಇರಲಿಲ್ಲ. ಆದರೆ ಐ ಕೆಪ್ ಪ್ರೇಯಿಂಗ್, ಗಾಡ್ ಯು ಆರ್ ಮೈ ಪ್ರೊವೈಡರ್, ಯುವರ್ ಫೇವರ್ ಈಸ್ ಅಪಾನ್ ಮೀ, ಇಫ್ ಯುವರ್ ಫೇವರ್ ಈಸ್ ಅಪಾನ್ ಮೀ ಲಾರ್ಡ್ ಯು ಆರ್ ಮೈ ಪ್ರೊವೈಡರ್ ಅಂತ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೆ. ಮಕ್ಕಳು ಅವಾಗ ಚಿಕ್ಕದಾಗಿದ್ದರು, ಅವರಿಗೆ ಅಷ್ಟು ಗೊತ್ತೂ ಆಗ್ತಾ ಇರಲಿಲ್ಲ. ಆವಾಗ ಇಡೀ ದಿನ ರಾತ್ರಿ ಪ್ರಾರ್ಥನೆ ಮಾಡುವಾಗ ನೆಕ್ಸ್ಟ್ ಡೇ ಅವ್ರಿಗೆ ಡಿಸ್ಚಾರ್ಜು. ನನ್ನ ಮಗ ಅವರನ್ನು ವೀಲ್ ಚೇರಲ್ಲಿ ಹಾಕ್ಕೊಂಡು ಯು ಕ್ಯಾನ್ ಟೇಕ್ ಹಿಮ್ ಹೋಮ್ ಆಗ ನಮಗೆ ಒಂದೇ ಯೋಚನೆ ಏನೆಂದರೆ ಈಗ ನಾವು ಬಿಲ್ ಕಟ್ಟಬೇಕು. ಅಷ್ಟುವರೆಗೆ ನಾನೊಂದು ಸೋಷಲ್ ವರ್ಕರ್ ಹತ್ರ ಮೀಟ್ ಆಗಿದ್ದೆ. ಅವ್ರಿಗೆ ನಾನು ಹೇಳಿದ್ದೆ, ನಮ್ಮ ಹಸ್ಬೆಂಡ್ಗೆ ಹೀಗೆ ಅಡ್ಮಿಟ್ ಮಾಡಿದ್ದಾರೆ, ನಮಗೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ ನಾವು ಅಷ್ಟು ಮಾಡ್ತೇವೆ, ಈಗ ಇವರನ್ನು ಮನೆಗೆ ತಗೊಂಡು ಹೋಗ್ರಿ ಅಂತ. ಸೊ ನನ್ನ ಮಗ ನಾವು ಎಲ್ಲರೂ ಅವರನ್ನು ಕಾರಲ್ಲಿ ಹಾಕಿ ನಾವು ಅವರನ್ನು ಮನೆಗೆ ತಗೊಂಡು ಬಂದೆವು. ಯಾರೂ ನಮ್ಮನ್ನು ಆ ದಿವಸ ಮುಟ್ಟಿಲ್ಲ. ಅವ್ರೇನು ಹೇಳಿದ್ರು ಅಂದರೆ, ನೀವು ಮನೆಗೆ ಹೋದ ಮೇಲೆ ನಾವು ನಿಮ್ಮ ಬಿಲ್ಲನ್ನು ಮನೆಗೆ ಕಳಿಸ್ತೇವೆ. ಅವ್ರ ಬಿಲ್ ಬಂದೇ ಬರುತ್ತೆ, ನಾವು ಅದು ಬಿಲ್ಲನ್ನು ಪೇ ಮಾಡಲೇಬೇಕು ಅಂತ ನನಗೆ ಅದೊಂದು ಚಿಂತೆ ಇತ್ತು. ಇವರಿಗೆ ಆಮೇಲೆ ನನ್ನ ಮನೆಗೆ ಬಂದ ಮೇಲೆ ಹೇಳಿದೆ ನಾವು ಬಿಲ್ ಕಟ್ಟಬೇಕು ಅಂತ. ಸೊ ಇವರಿಗೂ ಸ್ವಲ್ಪ ಚಿಂತೆ ಆಯಿತು, ನಾವು ಇಷ್ಟು ಕಾಸು ಆ ದೇಶದಲ್ಲಿ ನಾವು ಹೇಗೆ ಕಟ್ಟೋದು ಅಂತ. ಬಟ್ ಸೊ ದಿನನಿತ್ಯ ನಾವು ಪೋಸ್ಟ್ಗೆ ಕಾಯ್ತಾ ಇದ್ದೇವೆ, ಇವತ್ತು ಬಿಲ್ ಬರ್ಬೋದು. ಒಂದು ಸ್ವಲ್ಪ ದಿನ ಆದ ಮೇಲೆ ಬಿಲ್ ಬಂತು. ಬಿಲ್ ಬಂದಾಗ ಪಾಸ್ಟರ್ ಕೈಯಲ್ಲಿ 3 ಆ್ಯನ್ವಿಲೋಪ್ ಇತ್ತು. ನಮಗೆ ತುಂಬ ಭಯ ಆಗ್ತಾಯಿತ್ತು, ಈಗ ಇಷ್ಟು ಬಿಲ್ ಅಂತ. ಫಸ್ಟ್ರಲ್ಲಿ ಅವರು ಫುಲ್ ಬಿಲ್ಸ್ ಹಾಕಿದರು, ಕೆಲವು ಲಕ್ಷಗಳಾಗಿತ್ತು ಆ ಬಿಲ್ಲಲ್ಲಿ. ಅದನ್ನು ನೋಡಿ ನಾವು ಎಲ್ಲಿಂದ ನಾವು ಇದನ್ನು ತುಂಬೋದು ಅಂತ ನಮಗೆ ಒಂದು ಭಯ ಆಯಿತು. ಸೆಕೆಂಡ್ ಆ್ಯನ್ವಿಲೋಪ್ ಓಪನ್ ಮಾಡಿದಾಗ ಅವರು ಹೀಗೆ ಹೇಳಿದರೆ ಅಂದರೆ, ನೀವು ನಮ್ಮ ದೇಶಕ್ಕೆ ಬಂದು ಸೇವೆ ಮಾಡಿದ ಕಾರಣ ನಾವು ನಿಮ್ಮ ಬಿಲ್ಲನ್ನು ಕಂಪ್ಲೀಟ್ಲಿ ನಾವು ಫುಲ್ ಫ್ರೀ ನಿಮಗೆ ಮೆಡಿಕೇಷನ್ ಕೊಟ್ಟಿದ್ದೇವೆ ಅಂತ. ನೋಡಿ ಭಾಳ ಆಶ್ಚರ್ಯ ಆಯಿತು. ಯಾರಿಗೂ ಫ್ರೀ ಅವರು ಮೆಡಿಕೇಷನ್ ಕೊಡೋದಿಲ್ಲ, ಅದು ಹೇಗೆ? ಅದು ನೋಡಿ ಪ್ರಿಯರೇ, ದೇವರ ದಯೆ. ಅಲ್ಲಿ ಇರುವ ಫ್ಯಾಮ್ಲಿಲಿ ಇರುವವರೆಲ್ಲರೂ ಅಂದರು, ಇವತ್ತುವರೆಗೆ ನಾವು ಈ ಥರ ಫುಲ್ ಒಂದು 50% ಆಫ್ ಕೊಡ್ಬೋದು, 75% ಆಫ್ ಕೊಡ್ಬೋದು, ಫುಲ್ 100% ಆಫ್ ಯಾರಿಗೂ ಕೊಟ್ಟಿಲ್ಲ. ಅದು ಎಂಥ ಅದ್ಭುತ ನೋಡಿ, ದೇವರ ದಯೆ ನಿಮಗೆ ದೊರಕಿತ್ತಂತ. ಆಮೇಲೆ 3ನೇ ಒಂದು ಆ್ಯನ್ವಿಲೋಪ್ ತೆಗೆದಾಗ ಅವರೊಂದು ಕಾರ್ಡ್ ಕೊಟ್ಟಿದ್ದರು, ನೀವು ಎನಿ ಟೈಮ್ ನಮ್ಮ ದೇಶಕ್ಕೆ ಬಂದು ನೀವು ಸಿಕ್ಕಾದರೆ ನಿಮ್ಮ ಫ್ಯಾಮ್ಲಿಗೆ ಫ್ರೀ ಮೆಡಿಕೇಷನ್ ನಮ್ಮ ಹಾಸ್ಪಿಟಲಲ್ಲಿ ಕೊಡ್ತಾರದ್ದ. ಇಟ್ ವಾಸ್ ಸೋ ಸರ್ಪ್ರೈಸಿಂಗ್ ಟು ಅಸ್. ದಿಸ್ ವಾಸ್ ಬಿಯಾಂಡ್, ಅದೇ ನಾನು ಹೇಳಿದೆಲ್ಲ, ದೇವರ ಕೃಪೆ ಏನೆಂದರೆ ವೆನ್ ಇಟ್ ಈಸ್ ಬಿಯಾಂಡ್ ಹ್ಯೂಮನ್ ರೀಚ್, ಮನುಷ್ಯರಿಗೆ ಆಗದೇ ಇರುವ ಸಂಗತಿಗಳು ಮಾಡೋದೇ ದೇವರ ಕೃಪೆ ಪ್ರಿಯರೇ. ದೇವರ ಕೃಪೆ ನಮಗೆ ಏನು ಮಾಡುತ್ತೆ ಅಂದರೆ, ಇಟ್ ಪ್ರೊಟೆಕ್ಟ್ಸ್ ಅಸ್, ಇಟ್ ಪ್ರೊವೈಡ್ಸ್ ಅಸ್, ಅಟ್ ದ ಸೇಮ್ ಟೈಮ್ ಇಟ್ ಪ್ರಮೋಟ್ಸ್ ಅಸ್. ನಾವು ಕೀಳಾಗಿದ್ದೇವೆ, ನಮಗೆ ಏನೂ ಇಲ್ಲ, ನಾವು ಬಡವರಾಗಿದ್ದೇವೆ ಅಂತ ಯೋಚನೆ ಮಾಡಬೇಡ್ರಿ. ದೇವರ ದಯೆ ನಿಮ್ಮ ಮೇಲೆ ಬಂದರೆ ನೀವು ಕೀಳಕ್ ಸ್ಥಿತಿಯಿಂದ ಮೇಲೆಗೆ ಬಂದು, ಹಣ್ಣಳು ಹೇಳಿದಂಗೆ ತಿಪ್ಪೆಂದ ಎತ್ತಿ ನನ್ನನ್ನು ಪ್ರಭುಗಳ ಮಧ್ಯದಲ್ಲಿ ಕೂಡಿಸುವ ದೇವರು ಅಂತ ನಾವು ಬಾಯಿ ತೆಗೆದು ಹೇಳ್ತೇವೆ ಪ್ರಿಯರೇ. ಇದು ನಮ್ಮ ಸಾಕ್ಷಿನೂ ಆಗಿದ್ದಾವೆ. ಏನೂ ಇಲ್ಲದವ್ರು ನಾವು ಇವತ್ತು ದೇವರು ನಮಗೆ ಉನ್ನತ ಸ್ಥಾನದಲ್ಲಿ ಎತ್ತಿಸಿದೆ ದೇವರ ಕೃಪೆ. ಯಾಕೆಂದರೆ ವಿ ಆರ್ ದ ರೈಚಸ್ನೆಸ್ ಆಫ್ ಕ್ರೈಸ್ಟ್. ನಾವು ಯೇಸು ಸ್ವಾಮಿ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದವರು, ನಾವು ಆತನ ಮಕ್ಕಳಾಗಿದ್ದೇವೆ. ವಿ ಆರ್ ದ ಫೇವರ್ ಆಫ್ ಗಾಡ್ ಈಸ್ ಅಪಾನ್ ಅಸ್. ಇದು ದೇವರ ದಯೆ ಎಲ್ಲರಿಗೂ ಇಲ್ಲ ಪ್ರಿಯರೇ. ದೇವರ ದಯೆ ದೇವರ ಮಕ್ಕಳಿಗೆ ಇದೆ. ನಾವು ದೇವರ ಮಾರ್ಗದಲ್ಲಿ ನಡೀತಾ ಇದ್ದರೆ, ನಾವು ದೇವರ ವಾಕ್ಯವನ್ನು ಕೈಕೊಂಡು ನಡೀತಾ ಇದ್ದರೆ, ನಾವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ತಾ ಇದ್ದರೆ, ನಾವು ದೀನತೆಯಿಂದ ದೇವರ ಸೇವೆ ಮಾಡ್ತಾ ಇದ್ದರೆ, ನಾವು ಇನ್ನೊಬ್ಬರಿಗೆ ಒಂದು ಆಶೀರ್ವಾದ ನಿಧಿಯಾಗಿದ್ದರೆ ದೇವರ ದಯೆ ನಮ್ಮ ಮೇಲೆ ದೊರಕುತ್ತೆ. ಹಾಗೆ ದೇವರ ದಯೆ ನಿಮ್ಮ ಎಲ್ಲರ ಮೇಲೆ ದೊರಕಲಿ ಅಂತ ಹೇಳಿ, ಲೆಟ್ ದ ಫೇವರ್ ಆಫ್ ಗಾಡ್ ಕಮ್ ಅಪಾನ್ ಆಲ್ ಆಫ್ ಯು.